ಒಂದು ಕಡೆ ಮೈತ್ರಿ ಪಕ್ಷದಿಂದ ಪಾದಯಾತ್ರೆ ಸಾಗ್ತಾ ಇದೆ. ಮೂಡ ಅಕ್ರಮದ ವಿರುದ್ಧ ಪಾದಯಾತ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನಡೆಸ್ತಾ ಇದ್ದಾವೆ. ಇದರ ವಿರುದ್ಧ ಕಾಂಗ್ರೆಸ್ ಕೂಡ ಸುಮ್ಮನೆ ಕೂತಿಲ್ಲ, ತಕ್ಕ ಉತ್ತರ ಕೊಡಲಿಕ್ಕೆ ಕೂಡ ಜನಾಂದೋಲನ ನಡೆಸ್ತಾ ಇದೆ. ಮೈತ್ರಿ ಪಾದಯಾತ್ರೆಗೆ ಕಾಂಗ್ರೆಸ್ನಿಂದ ನಿರಂತರವಾಗಿ ತಿರುಗೇಟು ಕೊಡುವಂಥ ಪ್ರಯತ್ನ, ಅಥವಾ ಪಾದಯಾತ್ರೆ ಅಥವಾ ಕಾಂಗ್ರೆಸ್ನ ಜನಾಂದೋಲನ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಡೀತಾ ಇರುವಂಥ ಜನಾಂದೋಲನ ಇದು. ಪ್ರತಿಪಕ್ಷಗಳ ಹಗರಣವನ್ನು ಬಯಲು ಮಾಡ್ತೀನಿ ಅಂತ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್. ಬಿಡದಿಯಿಂದ ಪ್ರಾರಂಭವಾಗಿರುವಂಥ ಈ ಕಾಂಗ್ರೆಸ್ನ ಹೋರಾಟ ಇದು ಮೈಸೂರುವರೆಗೂ ಕೂಡ ಹೋಗುತ್ತೆ. ಪ್ರತಿಪಕ್ಷಗಳಿಗೆ ಪರ್ಯಾಯವಾಗಿ ಕಾಂಗ್ರೆಸ್ನಿಂದಲೂ ಕೂಡ ಹೋರಾಟವನ್ನು ರೂಪಿಸಲಾಗಿದೆ. ಇವತ್ತು ಚನ್ನಪಟ್ಟಣದಲ್ಲೇ ಪ್ರತಿಪಕ್ಷಗಳ ವಿರುದ್ಧ ಡಿ.ಕೆ. ಶಿವಕುಮಾರ್ ಏನು ಮಾತನಾಡಬಹುದು ಅನ್ನೋ ಸಹಜವಾದಂಥ ಕುತೂಹಲ ಇದೆ. ನೋಡ್ತಾ ಇದ್ದೀರಿ, ಒಂದು ಕಡೆ ಜೆ.ಡಿ.ಎಸ್ ಹಾಗೂ ಬಿ.ಜೆ.ಪಿಯ ಪಾದಯಾತ್ರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಸೇರಿದಂತೆ ಬಿ.ಜೆ.ಪಿಯ ನಾಯಕರು ಪಾದಯಾತ್ರೆಯಲ್ಲಿ ತೊಡಗಿಕೊಂಡಿದ್ದಾರೆ. ಮೂಡ ಅಕ್ರಮದ ವಿರುದ್ಧ ಜಂಟಿಯಾಗಿ ಮೈತ್ರಿಯಾಗಿ ಹೋರಾಟಕ್ಕಿಳಿದಿದ್ದಾರೆ. ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಸಿ.ಎಂ. ಸಿದ್ದರಾಮಯ್ಯ ವಿರುದ್ಧ, ಸರ್ಕಾರದ ವಿರುದ್ಧ ಈ ಹೋರಾಟ. ಆದರೆ ಈ ಹೋರಾಟಕ್ಕೆ ಇದೀಗ ಸಾಥ್ ಕೊಡಲಿಕ್ಕೆ ಅಥವಾ ಆ ಹೋರಾಟವನ್ನು ಎದುರುಗೊಳ್ಳಲಿಕ್ಕೆ ಕಾಂಗ್ರೆಸ್ ಕೂಡ ಪರ್ಯಾಯವಾಗಿ ಹೋರಾಟವನ್ನು ರೂಪಿಸ್ತಾ ಇದೆ. ಅದು ಜನಾಂದೋಲನ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಈ ಜನಾಂದೋಲನ ನಡೀತಾ ಇದೆ. ಜನಾಂದೋಲನದಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಜನಾಂದೋಲನದ ಮೂಲಕ ಬಿ.ಜೆ.ಪಿಯ ಅಕ್ರಮಗಳ ವಿರುದ್ಧ ಪರ್ಯಾಯ ಹೋರಾಟದ ರೀತಿಯಲ್ಲಿ ಸಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಒಂದು ಕಡೆ ಬಿ.ಜೆ.ಪಿ ಜೆ.ಡಿ.ಎಸ್ನ ಮೈತ್ರಿಯಾಗಿ ಪಾದಯಾತ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ಜನಾಂದೋಲನ. ಈ ಚುನಾವಣೆ ಮುಗಿದ್ರೂ ಕೂಡ ಈ ಹೋರಾಟದ ರೂಪುರೇಷೆ ಮಾತ್ರ ಬದಲಾಗಿಲ್ಲ. ಹೋರಾಟ ಇನ್ನೂ ಕೂಡ ತೀವ್ರಗೊಳ್ತಾ ಇದೆ ಅಂತ. ದಶರಥ್, ಬಿಜೆಪಿ ನಿನ್ನೆಯಿಂದ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕು, ಮೂಡ ಹಗರಣದಲ್ಲಿ ಅವರ ಪಾತ್ರ ಇದೆ ಅನ್ನುವಂತ ಆರೋಪವನ್ನ ಮಾಡಿ ಹೋರಾಟವನ್ನ ಮುಂದುವರಿಸಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಹೋರಾಟವನ್ನ ಮಾಡ್ತಾ ಇದೆ. ಜನಾಂದೋಲನ ಅನ್ನುವಂತ ಕಾರ್ಯಕ್ರಮದ ಹೆಸರಿನಲ್ಲಿ ಮೊನ್ನೆಯಿಂದಲೇ ಬಿಡದಿಯಿಂದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದೆ. ಡಿ.ಕೆ.ಶಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಸರ್ಕಾರದ ಅವಧಿಯಲ್ಲಿನ ಹಗರಣಗಳನ್ನ ಹೊರಗೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಇವತ್ತು ಕೂಡ ಚನ್ನಪಟ್ಟಣದಲ್ಲಿ ಕಾರ್ಯಕ್ರಮವನ್ನ ಇಟ್ಕೊಳ್ಳಲಾಗಿದೆ. ಜನಾಂದೋಲನ ಕಾರ್ಯಕ್ರಮವನ್ನ ನಿನ್ನೆ ರಾಮನಗರದಲ್ಲಿ ಮಾಡಲಾಗಿತ್ತು, ಮೊನ್ನೆ ಬಿಡದಿಯಲ್ಲಿ ಕಾರ್ಯಕ್ರಮವನ್ನ ಮಾಡಲಾಗಿತ್ತು. ಜೆಡಿಎಸ್ ಮತ್ತೆ ಬಿಜೆಪಿ ವಿರುದ್ಧವಾಗಿ ಈ ಆಂದೋಲನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳ ರಕ್ಷಣೆಗೆ ಇಡೀ ಕಾಂಗ್ರೆಸ್ ನಾಯಕರು ನಿಂತಿದ್ದಾರೆ, ಹೈಕಮಾಂಡ್ ಕೂಡ ನಿಂತಿದೆ. ಸೊ ಹಾಗಾಗಿ ಈ ಒಂದು ಚಿಕ್ಕ ವಿಚಾರವನ್ನ ಇಟ್ಕೊಂಡು ಕರ್ನಾಟಕ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಒಂದು ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಆರೋಪ ಇದರ ಹಿಂದೆ ಇದೆ. ಆ ಕಾರಣಕ್ಕೆ ಬೃಹತ್ ಹೋರಾಟವನ್ನ ರೂಪಿಸೋದಕ್ಕೆ ಕಾಂಗ್ರೆಸ್ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಒಂದು ಕಡೆ ಜನಾಂದೋಲನ ಕಾರ್ಯಕ್ರಮವನ್ನ ಮಾಡುವ ಮೂಲಕ ಮೈಸೂರಿನಲ್ಲಿ ಒಂದು ಅಹಿಂದ ಸಮಾವೇಶವನ್ನ ಆಯೋಜನೆ ಮಾಡುವಂತಹ ಚಿಂತನೆಯನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಬೃಹತ್ ಪ್ರಮಾಣದಲ್ಲಿ ಅಹಿಂದ ಕಾರ್ಯಕ್ರಮವನ್ನ ಮಾಡಿ ಸಿದ್ದರಾಮಯ್ಯನವರ ಬೆನ್ನಿಗೆ ಇಡೀ ಸಮುದಾಯಗಳು ನಿಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಕರೆಯನ್ನು ಕೂಡ ಕೊಡಲಾಗಿದೆ ದಶರಥ್. ಹಾಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಒಂದು ಕಡೆ ಹೋರಾಟವನ್ನ ಮಾಡ್ತಾ ಇದೆ, ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಹೋರಾಟಗಳನ್ನ ನಿರಂತರವಾಗಿ ರೂಪಿಸ್ತಾ ಇದೆ. ಎಸ್, ಥ್ಯಾಂಕ್ ಯು ಶಿವಕುಮಾರ್, ನಿಮ್ಮನ್ನ ಮಾಹಿತಿಗೆ.